ನಮಸ್ತೆ ಯೂಟ್ಯೂಬ್ ವೀಕ್ಷಕರೇ, ನನ್ನ ಹೆಸರು ಗಣೇಶ್ ನಾಯಕ್ ಮತ್ತು ನನ್ನ ಚಾನಲ್ ಗಣೇಶನ ಸವಾರಿಗೆ ಸುಸ್ವಾಗತ. ಸೊ ಇಂದು ನಾವು ಮಂಗಳೂರಿನಿಂದ ಕೊಟ್ಟಿಗೆಹಾರ ಚಾರ್ಮಾಡಿ ಘಾಟ್ ಕಡೆಗೆ ಬೈಕ್ ರೈಡ್ ಮಾಡ್ತಿದ್ದೇವೆ. ಸೊ ನಾನು ಮತ್ತು ನನ್ನ ಆಫೀಸ್ನ ಕೆಲವು ಕೊಲೀಗ್ಸ್ಗಳು ಬೈಕ್ ರೈಡ್ ಮಾಡ್ತಿದ್ದೇವೆ. ಸೊ ಮಂಗಳೂರಿಂದ 2 ಬೈಕ್ ಇದೆ, ಮತ್ತು ಬಿಸಿ ರೋಡ್ ಮತ್ತು ಬೆಳ್ತಂಗಡಿಯಲ್ಲಿ ಉಳಿದವರು ಜಾಯ್ನ್ ಆಗ್ತಿದ್ದಾರೆ. ಸೊ ನಮ್ಮದು ಇವತ್ತಿನ ಡೆಸ್ಟಿನೇಷನ್ ಎರ್ಮೈ ಫಾಲ್ಸ್ ಅಂತೇಳಿ. ಇದು ನಮ್ಮದು ಧರ್ಮಸ್ಥಳದ ಹತ್ತಿರ ಉಜಿರೆಯಲ್ಲಿ ಬರ್ತದೆ. ಮತ್ತು ಇನ್ನೊಂದು ಡೆಸ್ಟಿನೇಷನ್ ಮೈದಾಡಿ ವ್ಯೂ ಪಾಯಿಂಟ್ ಅಂತ ಹೇಳಿ, ಅದು ನಮ್ಮ ಕೊಟ್ಟಿಗೆಹಾರದಿಂದ ಕಳಸ ಹೋಗುವ ರೋಡಲ್ಲಿ ಸಿಗುತ್ತೆ. ಸೊ ನಾವು ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡುವ. ಸೊ ನಾವೀಗ ಬಿ ಸಿ ರೋಡ್ ಜಾಯ್ನ್ ಆಗಿದ್ದೇವೆ. ಸೊ ಇಲ್ಲಿಂದ ನಾವು ಈಗ ಬೆಳ್ತಂಗಡಿ ಉಜಿರೆ ಸೈಡ್ ರೈಡ್ ಮಾಡ್ತಿದ್ದೇವೆ. ಬಿ ಸಿ ರೋಡಿಂದ ನಮ್ಮ ಧರ್ಮಸ್ಥಳಕ್ಕೆ ರೋಡ್ ವೈಡ್ನಿಂಗ್ ಆಗ್ತಾ ಉಂಟು. ಸೊ ಅಲ್ಲಲ್ಲಿ ರೋಡ್ ಸರಿ ಇಲ್ಲ, ಹೀಗೆ ಕಾಮಗಾರಿ ಆಗ್ತಾಯಿದೆ. ಸೊ ರೈಡೆಲ್ಲ ಡ್ರೈವ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಒಮ್ಮೆ 4 ಲೇನ್ ಆದ ನಂತರ ಧರ್ಮಸ್ಥಳ ಆರಾಮ್ಸೆ ಹೋಗಿ ಬರ್ಬೋದು, ಏನು ಇಶ್ಯೂ ಇರೋದಿಲ್ಲ. ಅಲ್ಲಿವರೆಗೆ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ರೋಡ್ ಸ್ವಲ್ಪ ಬೋರಿಂಗ್ ಇದೆ. ಸೊ ನಾವು ಮುಂದೆ ಕಂಟಿನ್ಯೂ ಮಾಡುವ. ಸೊ ನಾವೀಗ ಚಾರ್ಮಾಡಿ ಘಾಟ್ ರೀಚ್ ಆಗಿದ್ದೇವೆ. ಸೊ ಘಾಟ್ ನಾವು ಹತ್ತಾ ಇದ್ದೇವೆ. ಸನ್ಲೈಟ್ ಇದ್ದರೂ ತುಂಬ ವೆದರ್ ತುಂಬ ಕೋಲ್ಡ್ ಆಗಿದೆ. ಸೊ ಬೈಕ್ ರೈಡ್ ಮಾಡಲಿಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಮುಂದೆ ನೋಡುವ ವ್ಯೂ ಪಾಯಿಂಟ್ ಹೇಗೆ ಕಾಣಿಸ್ತದೆ ಅಂತ. ಫಾಗ್ ಎಲ್ಲ ಇದ್ದರೆ ಚೆನ್ನಾಗಿರ್ತಿತ್ತು, ಆದರೆ ಇವತ್ತಷ್ಟು ಫಾಗ್ ಕಾಣ್ತಾ ಇಲ್ಲ. ಮಳೆಗಾಲದಲ್ಲಂತೂ ಈ ರೋಡಲ್ಲಿ ಏನು ಕಾಣೋದೇ ಇಲ್ಲ, ಅಷ್ಟು ಫಾಗ್ ಇರುತ್ತೆ. ಈಗ 1 ವೀಕಿಂದ ಮಳೆ ತುಂಬ ಕಮ್ಮಿ ಆಗಿದೆ. ಸೊ ಬೈಕ್ ರೈಡ್ ಮಾಡಲಿಕ್ಕೆ ವೆದರ್ ತುಂಬ ಸೂಪರ್ ಆಗಿದೆ. ಸೊ ವಿಡಿಯೋ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ವ್ಯೂ ಪಾಯಿಂಟ್ ಬಂದಾಗ. ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಇಷ್ಟ ಆಗಲಿಲ್ಲ ಆದರೆ ಡಿಸ್ಲೈಕ್ ಕೊಡಿ. ಸಪೋರ್ಟ್ ಮಾಡಿ. ಹಾಗೆ ಈ ಥರ ಇನ್ನೂ ವಿಡಿಯೋ ಹಾಕ್ತಾ ಇರ್ತೇನೆ. ನಾನು ಬೈಕ್ ರೈಡ್ ಹೋದಾಗ, ಕಾರಲ್ಲಿ ಡ್ರೈವ್ ಹೋದಾಗ, ಬೇರೆ ಬೇರೆ ಲೊಕೇಶನ್ಸ್ ಎಲ್ಲ ತಿರುಗಾಡಿದಾಗ ವಿಡಿಯೋ ಮಾಡಿ ಹಾಕ್ತೀನಿ. ನಿಮಗೂ ಕೂಡ ಇನ್ಫಾರ್ಮೇಷನ್ಸ್ ಎಲ್ಲ ಶೇರ್ ಮಾಡ್ತೀನಿ. ಇಲ್ಲಿ ನೋಡಿ ವ್ಯೂ ಪಾಯಿಂಟ್ ಸಖತ್ತಾಗಿದೆ. ಫುಲ್ ಫಾಗ್ ಇದೆ ಚಾರ್ಮಾಡಿ ಬೆಟ್ಟದಲ್ಲಿ, ಕಾಣಿಸ್ತಿರ್ಬೋದು ನಿಮಗೆ. ಹೀಗೆ ಚಿಕ್ಕ ಚಿಕ್ಕ ವಾಟರ್ ಫಾಲ್ಸ್ ಇರ್ತದೆ ರೋಡ್ ಸೈಡಲ್ಲೆಲ್ಲ. ಮಳೆಗಾಲದಲ್ಲಿ ಇನ್ನೂ ದೊಡ್ಡದಾಗಿರ್ತದೆ ಅದು. ಈಗ ಮಳೆ ಇಲ್ಲದ ಕಾರಣ ಸ್ವಲ್ಪ ಸಣ್ಣದಾಗಿದೆ. ಇಲ್ಲೊಂದು ನೋಡಿ
ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಸ್ವಲ್ಪ ಜನ ಹೆಚ್ಚಿದ್ದಾರೆ. ತುಂಬ ಬೈಕರ್ಸ್ ಎಲ್ಲ ಬರ್ತಾರೆ ಈ ಪಾಯಿಂಟಿಗೆ. ಸೊ ನಾವು ಕಂಟಿನ್ಯೂ ಮಾಡ್ತಿದ್ದೇವೆ ಜರ್ನಿ. ಸೊ ಇಲ್ಲಿ ಒಂದು ಫಾಲ್ಸ್ ಇದೆ ನೋಡಿ, ವಾವ್, ತುಂಬ ದೊಡ್ಡ ಫಾಲ್ಸ್. ನೀವು ಈ ಟೈಮಲ್ಲಿ ಬಂದರೆ ಫಾಲ್ಸ್ ಎಲ್ಲ ನೋಡಲಿಕ್ಕೆ ಸಿಗುತ್ತೆ ರೋಡ್ ಸೈಡಲ್ಲಿ. ಇನ್ನೊಂದು 2-3 ಮಂತ್ಸ್ ಮೇಲೆ ಬಂದರೆ ಏನೂ ಇರಲ್ಲ, ಯಾಕೆಂದರೆ ಮಳೆಗಾಲ ನಿಂತು ತುಂಬ ಟೈಮ್ ಆಗಿರುತ್ತೆ. ಸೊ ಅಕ್ಟೋಬರ್ ನವಂಬರ್ ಬೆಸ್ಟ್ ಟೈಮ್ ವಿಸಿಟ್ ಮಾಡಲಿಕ್ಕೆ ನಮ್ಮ ಚಿಕ್ಕಮಗಳೂರನ್ನು. ಮಳೆನೂ ಇರೋದಿಲ್ಲ, ವೆದರ್ ಕೂಡ ಕೂಲ್ ಆಗಿರುತ್ತೆ. ಈ ಬೆಟ್ಟ ಎಲ್ಲ ಫುಲ್ ವಾಟರ್ ಫಾಲ್ಸಿಂದ ಕವರ್ ಆಗಿರುತ್ತೆ. ಸೊ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ. ಸೊ ಮುಂದೆ ಕಂಟಿನ್ಯೂ ಮಾಡ್ತೀನಿ ನಾನು ವಿಡಿಯೋ. ಸೊ ಲಾಸ್ಟ್ ಟೈಮ್ ಇಲ್ಲೆಲ್ಲ ಲ್ಯಾಂಡ್ಸ್ಲೈಡ್ ಆಗಿತ್ತು, ನೀವು ನೋಡ್ಬೋದು ಈಚೆ. ಸೊ ಚಾರ್ಮಾಡಿ ಗಾಡು ಕ್ಲೋಸ್ ಆಗಿತ್ತು ಒನ್ ಮಂತ್. ಸೊ ಈಗ ರೋಡೆಲ್ಲ ಚಿಕ್ಕದಾಗಿದೆ. ಆ್ಯಕ್ಚುಲಿ ನಾನು ಆಗಸ್ಟಲ್ಲಿ ಬಂದಿದ್ದೆ ಕಾರಲ್ಲಿ, ಓಪನ್ ಆದ ಕೂಡಲೇ. ಆಗ ಫುಲ್ ಚಾರ್ಮಾಡಿ ಘಾಟ್ ಕೆಸರಾಗಿತ್ತು, ತುಂಬ ಕಷ್ಟ ಆಗ್ತಿತ್ತು ಡ್ರೈವ್ ಮಾಡಿರುತ್ತೆ. ಆದರೆ ಈಗ ಪರವಾಗಿಲ್ಲ, ಮಳೆಯೆಲ್ಲ ನಿಂತು ರೋಡೆಲ್ಲ ಚೆನ್ನಾಗಿದೆ. ಸೊ ನಾವೀಗ ಕೊಟ್ಟಿಗೆಹಾರ ರೀಚ್ ಆಗಿದ್ದೇವೆ. ಸೊ ಇಲ್ಲಿಂದ ನಾವು ಜಂಕ್ಷನಿಂದ ಲೆಫ್ಟ್ ಸೈಡ್ ಟರ್ನ್ ಮಾಡ್ತೇವೆ, ಅಲ್ಲಿಂದ ನಾವು ಮೈದಾಡಿ ವ್ಯೂ ಪಾಯಿಂಟಿಗೆ ಹೋಗ್ತೇವೆ. ಸೊ ನಾವೀಗ ಆಲ್ಮೋಸ್ಟ್ ಹತ್ರ ಬರ್ತಿದ್ದೇವೆ ಮೈದಾಡಿ ವ್ಯೂ ಪಾಯಿಂಟಿಗೆ. ನೀವು ಅಲ್ಲಿ ಟೀ ಎಸ್ಟೇಟ್ಸ್ ನೋಡ್ಬೋದು, ಸೂಪರ್ ಆಗಿದೆ. ಇದು ನಮ್ಮ ಕಳಸದಿಂದ ಅರೌಂಡ್ 25 ಕಿಲೋಮೀಟರ್ ದೂರದಲ್ಲಿದೆ. ಫೋಟೋಗ್ರಫಿ ಎಲ್ಲ ಸೂಪರ್ ಮಾಡ್ಬೋದು ಇಲ್ಲಿ. ಸೊ ನಾವೀಗ ಕೊಟ್ಟಿಗೆಹಾರದಿಂದ ಕಳಸ ಹೋಗೋ ರೋಡಲ್ಲಿ ಮಿಡ್ಲಲ್ಲಿ ಮರಸಣಿಗೆ ಅಂತೇಳಿ ಒಂದು ಪ್ಲೇಸ್ ಸಿಗುತ್ತೆ. ಆ ಪ್ಲೇಸಿಂದ ನಾವು ಕಣಿವೆ ರೆಸಾರ್ಟ್ ಹೋಗುವ ರೋಡಿಗೆ ಬಂದಿದ್ದೇವೆ. ಆ ರೋಡಲ್ಲಿ ನಮಗೆ ಆ ವ್ಯೂ ಪಾಯಿಂಟ್ ಸಿಗುತ್ತೆ, ಮೈದಾಡಿ ಅಂತ ಹೇಳಿ. ರೋಡ್ ತುಂಬ ನ್ಯಾರೋ ಆಗಿದೆ. ಸೊ
ಫಾಗಿ ವೆದರ್ ಇದೆ ಆ ಸೈಡ್ನಲ್ಲಿ. ಈ ಸೈಡ್ ಕೂಡ ಫಾಗ್ ಬಂದರೆ ಸ್ವಲ್ಪ ಒಳ್ಳೆ ಆಗುತ್ತಿತ್ತು. ಸೊ ಇಲ್ಲಿ ನಾವು ಕಣಿವೆ ರೆಸಾರ್ಟ್ ಜಂಕ್ಷನಿಗೆ ಬಂದಿದ್ದೇವೆ. ಸೊ ಇಲ್ಲಿಂದ ನಾವು ಡೌನಲ್ಲಿ ಹೋಗಬೇಕು. ಈಗ ಈ ಬೈಕ್ನವರೆಲ್ಲ ಹೋಗ್ತಾರೆ ನೋಡಿ. So the off-road begins. ಸೊ ಇಲ್ಲಿ ಆಫ್ ರೋಡಲ್ಲಿ ಸ್ವಲ್ಪ ಕಷ್ಟ ಇದೆ, ಆಮೇಲೆ ಈಸಿ ಇದೆ. ಹಾಂ ಸೊ ಅಲ್ಲಿ ಸ್ಟೋನ್ ಇದೆ, ಸೊ ಸ್ವಲ್ಪ ಕಷ್ಟ, ಇಲ್ಲಾಂದರೆ ಈಸಿಲಿ ಬರ್ಬೋದು. ಥ್ಯಾಂಕ್ಫುಲಿ ನನ್ನ ಹತ್ರ ಸ್ವಲ್ಪ ಆಫ್ ರೋಡ್ ಬಟನ್ಸ್ ಇರೋ ಟೈರ್ ಇದೆ, ಸೊ ಸ್ವಲ್ಪ ಗ್ರಿಪ್ ಸಿಗುತ್ತೆ. ರೇಡಿಯಲ್ ಟೈರಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಗ್ರಿಪ್ಪಿಗೆ. So let them go. ನೋಡಿ, ಕೆಸರಲ್ಲಿ ಕೂಡ ಹೋಗುತ್ತೆ ಆಫ್ ರೋಡ್ ಟೈರ್ ಇದ್ದರೆ ಈಸಿಲಿ, ಏನು ಕಷ್ಟ ಇಲ್ಲ. ಈಸಿ ಪೀಸಿ. ನೋಡಿ, ಇಷ್ಟೇ ಈತೆ. ವಾ, ಸ್ವಲ್ಪ ಇಲ್ಲಿ ನಿಲ್ಲಿಸು.
ಮೈದಾಡಿ ವ್ಯೂ ಪಾಯಿಂಟ್ಗೆ ಸ್ವಾಗತ. ಸೊ ಇದು ಮೈದಾಡಿ ವ್ಯೂ ಪಾಯಿಂಟ್ ಅಂತ ಕಣಿವೆ ರೆಸಾರ್ಟ್ ಪಕ್ಕದಲ್ಲಿ ಬರುತ್ತೆ. ಫಾಗ್ ಎಲ್ಲ ನೋಡ್ಬೋದು. ಸೂಪರ್ ಆಗಿದೆ ಲೊಕೇಶನ್. ಒಂದು ಟೈಮ್ ಲ್ಯಾಪ್ಸ್ ಮಾಡಿ ಹಾಕ್ತೀನಿ ವಿಡಿಯೋ, ಈಗ ನೋಡಿ ಎಂಜಾಯ್ ಮಾಡಿ. ಸೊ ಈಗ ನಾವು ಹೊರಡ್ತಿದ್ದೇವೆ. ಆದರೆ ನೀವು ನೋಡ್ಬೋದು ಒಳ್ಳೆ ಫಾಗ್ ಆಗಿದೆ. ಎಸ್, ಸೊ ಸ್ಟಾರ್ಟ್ ಮಾಡುವ. ಆ್ಯಕ್ಚುಲಿ ಕೆಳಗೆ ಹೋಗೋದು ಕಷ್ಟ, ಅಪ್ಪ ಏರೋದು ಈಸಿ ಆಫ್ ರೋಡ್ನಲ್ಲಿ. ಸೊ ಫ್ರಂಟ್ ಬ್ರೇಕ್ ಅಂತೂ ಒತ್ತಲೇಬಾರ್ದು. ವೆದರ್ ಕೂಲ್ ಆಗಿರೋದ್ರಿಂದ ರೈಡಿಂಗ್ ಸ್ವಲ್ಪ ಕಮ್ಮಿ ಆಗ್ತಿದೆ, ಇಲ್ಲಾಂದರೆ ಇಂಜಿನ್ ಆಫ್ ಆಗಲ್ಲ. ಇಲ್ಲಿ ಸ್ವಲ್ಪ ಟಫ್ ಇದೆ. ಸೊ ಲೆಟ್ಸ್ ಗೋ, ನೋಡೋ ಏನಾಗುತ್ತೆ ಅಂತ. Thanks to the off-road tire. ಆಫ್ ರೋಡ್ ಟೈರ್ ಇದ್ದರೆ ಇದೊಂದು ಒಳ್ಳೆಯದು, ನೀವು ತಗ್ಲಾಕೊಳ್ಳೋದಿಲ್ಲ.
ಈ ಮಣ್ಣಿನ ರೋಡ್ ಇರಲಿ ಏನಿರಲಿ. ಬಟ್ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ನೋಡಬೇಕಾಗುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇದ್ದರೆ ಗಾಡಿ ಅಡಿ ತಾಗಿಬಿಡುತ್ತೆ. ಇಂಜಿನ್ಗೆ ಏನಾದರೂ ಪೆಟ್ಟಾದರೆ ಆಯಿತು, ಆಮೇಲೆ ಇಂಜಿನ್ ಫುಲ್ ಲೀಕೇಜ್ ಆಗುತ್ತೆ. ಆಯಿಲ್ ಲೀಕ್ ಆದರೆ ಕಷ್ಟನೇ. ಸೊ ನಿಧಾನವಾಗಿ ಹೋಗಬೇಕು. ನಾನೇ ರಂಡು ಹಾಂ ಸೊ ಅಂತೂ ಆಫ್ ರೋಡ್ ಮುಗೀತು. ಈಗ ಇನ್ನೊಂದಿಲ್ಲೇ ಪಕ್ಕದಲ್ಲಿ ರೋಡ್ ಸೈಡಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ ಅಂತೆ. ಸೊ ನೋಡಿ ನಮ್ಮ ಜರ್ನಿಯನ್ನು ಮುಂದುವರಿಸೋ. ಆ್ಯಕ್ಚುಲಿ ಇಲ್ಲಿಂದಲೂ ಕಾಣುತ್ತೆ ಸೇಮ್ ವ್ಯೂ ಪಾಯಿಂಟ್. ವಾವ್, ಅಲ್ಲಿ ನೋಡಿ ಸಾಕತ್ತಾಗಿದೆ. ಅದು ರಾಣಿಜರಿ ಅಂತ. ನೀವು ಬಲ್ಲರಾಯನದುರ್ಗ ಟ್ರೆಕ್ಕಿಂಗ್ ಎಲ್ಲ ಮಾಡುವಾಗ ಆ ಪ್ಲೇಸ್ ಹತ್ರ ಹೋಗ್ಬೋದು. ಸೂಪರ್ ಆಗಿದೆಲ್ಲ. ವಾವ್, ಅಲ್ಲಿ ನೋಡಿ ರಾಣಿಜರಿ ಸೂಪರಾಗಿ ಕಾಣುತ್ತೆ. ಕ್ರೇಜಿ. ಇಲ್ಲೊಂದು ಫೋಟೋ ತೆಗಿಲೇಬೇಕು ಕಣ್ರಿ. ರಾಣಿಜರಿ ವ್ಯೂ ಪಾಯಿಂಟ್. ಕಂಟಿನ್ಯೂ ಮಾಡುವ. ಫೋಟೋ ಎಲ್ಲ ತೆಗೆದಾಯ್ತು. ನನ್ನೆಲ್ಲ ರೈಡ್ ಸ್ಟೋರಿಗಳನ್ನು ನಾನು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಹಾಕ್ತೀನಿ. ಸೊ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ನನ್ನ ID ಬೈಕರ್ ಗಣ್ಣ ಅಂತ, BIKRGANNA ಬೈಕರ್ ಗಣ್ಣ. ನೀವು ಸರ್ಚ್ ಮಾಡಿ ಫಾಲೋ ಮಾಡ್ಬೋದು. ನೀವು ಎಲ್ಲ ಅಪ್ಡೇಟ್ಸ್ಗಳನ್ನು ಅಲ್ಲಿ ನೋಡ್ಬೋದು. ಸೂಪರ್ ಆಗಿದೆ ಈ ಲೊಕೇಶನ್. ಸೊ ನೀವು ಬೈಕ್ ರೈಡ್ಸ್ ಎಲ್ಲ ಮಾಡ್ತೀರಾದರೆ ಒಮ್ಮೆ ಈ ರೋಡಿಂದ ವಿಸಿಟ್ ಮಾಡಿ. ಸೊ ಈಗ ನಾವು ಪುನಃ ಕೊಟ್ಟೆಗೆ ರೀಚ್ ಆಗಿದ್ದೇವೆ. ಸೊ ಇಲ್ಲಿಂದ ನಾವೀಗ ಉಜಿರೆಗೆ ಹೋಗ್ತಿದ್ದೀವಿ. ವೆದರ್ ಫುಲ್ ಕ್ಲೌಡಿ ಆಗಿದೆ. ಸೊ ಮಳೆ ಬರದಿದ್ದರೆ ಒಳ್ಳೆಯದು, ಬಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಉಜಿರೆ ಬಂದ ನಂತರ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್. ಕೂಲ್ ತುಂಬ ಕೂಲ್ ಆಗಿದೆ.
ಕ್ರಾಸಿಂಗ್. ಮೈ ಫಾಲ್ಸಿಗೆ ಟ್ರೆಕ್ಕಿಂಗ್ ಮಾಡ್ತಿದ್ದೀವಿ. ಬೈಕ್ ಆಲ್ಮೋಸ್ಟ್ ಎಷ್ಟಾಗ್ತದೆ ಅಷ್ಟು ತಗೊಂಡು ಬಂದ್ವಿ. ಲಾಸ್ಟ್ ಹಾಫ್ ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಲೇಬೇಕಾಯ್ತು. ನಾವು ಬರೋದು ಸ್ವಲ್ಪ ಲೇಟ್ ಆಯಿತು. ಅರೌಂಡ್ 5 ಗಂಟೆ ಆಗಿದೆ ಸಾಯಂಕಾಲ. ನೀವು ಬರೋದಾದರೆ ಬೆಳಿಗ್ಗೆ ಹೊತ್ತಿಗೆ ಬನ್ನಿ. Fun.
don't feel I have one. I wanna forget you, but only time will heal. Too late to erase the bad we've done. I wanna forget you, let me forget you. Push and pull, but you repel me. I'm giving up this fight. Love and hate, we've learned the lies. I'm giving up this fight. ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಸೊ ಇನ್ನು ಮುಂದೆ ಫ್ಯೂಚರ್ ಬ್ಲಾಗ್ಸ್ಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕತ್ಲಾಗ್ತಿದೆ, ಸೊ ಶೂಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಏನು. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದೆ ಸಿಗೋಣ ಮುಂದಿನ ಎಪಿಸೋಡ್ನಲ್ಲಿ. ಬಾಯ್ ಆ್ಯಂಡ್ ಟೇಕ್ ಕೇರ್.